ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗೋಲ್ಡ್ ರೇಟ್ ದಾಖಲೆ ಮೊತ್ತದಲ್ಲಿ ಏರಿಕೆ ಆಗ್ತಾ ಇದೆ. ಸೊ ಬಹುತೇಕ ಜನರಿಗೆ ಇದು ಇಳಿಕೆ ಆಗುವ ಮಟ್ಟದಲ್ಲಿ ಇಲ್ಲ ಅನ್ನೋ ರೀತಿಯಾಗಿ ಒಂದಿಷ್ಟು ಗೊಂದಲ ಅಂಥದ್ದೆಲ್ಲವೂ ಕೂಡ ಕಾಡ್ತಾ ಇದೆ. ಜೊತೆಗೆ ಗೋಲ್ಡ್ ರೇಟ್ ಹೆಚ್ಚಾಗೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಆ ಒಂದು ಕಾರಣದ ಬಗ್ಗೆ ನಾವು ಈ ಸಂದರ್ಭಕ್ಕೆ ಚರ್ಚೆ ಮಾಡೋದು ಬೇಡ. ಸಾಕಷ್ಟು ಮಾಹಿತಿಯನ್ನು ನೀವು ಈಗಾಗಲೇ ಬೇರೆ ಬೇರೆ ಕಡೆ ಗಮನಿಸ್ತಾ ಇದ್ದೀರಿ. ಯಾಕೆ ಗೋಲ್ಡ್ ರೇಟ್ ಹೆಚ್ಚಾಗುತ್ತೆ, ಯಾಕೆ ಕಡಿಮೆ ಆಗ್ತಾ ಇರುತ್ತೆ, ಸೊ ಈ ಕುರಿತಾಗಿ ನಿಮ್ಗೆ ಈಗಾಗಲೇ ಮಾಹಿತಿ ಇದೆ ಅಂತ ಅಂದ್ಕೊಳ್ತೀನಿ. ಆದರೆ ಕಳೆದ ಒಂದು ವರ್ಷದ ಹಿಂದೆ ಅಂದರೆ ಫೆಬ್ರವರಿ 2025 ಸಂದರ್ಭದಲ್ಲಿ ಈ ಒಂದು ಬಂಗಾರದ ಬೆಲೆ ಏನಿತ್ತು, ಜೊತೆಗೆ ಈಗ ಹೇಗಿದೆ, ಸೊ ಈ ಕುರಿತಾಗಿ ಈ ಮಧ್ಯದಲ್ಲಿ ಏನೇನು ಏರುಪೇರುಗಳಾಗಿದ್ದಾವೆ, ಏನೇನಿತ್ತು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ವಿಷಯಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾದಂತಹ ಮಾನವೀಯತೆಯನ್ನು ಗಮನಿಸ್ತಾ ಹೋಗೋಣ. ಸಹಜವಾಗಿ ಮದುವೆ ಅಂತ ಬಂದಂಥ ಸಂದರ್ಭದಲ್ಲಿ ಶ್ರೀಮಂತರು ಬಡವರು ಅಂತ ಏನಿಲ್ಲ. ಬಹುತೇಕ ಈ ಒಂದು ಸಂದರ್ಭಕ್ಕೆ ಮದುವೆಯ ಸಂದರ್ಭದಲ್ಲಿ ಒಡವೆಯನ್ನು ಅಥವಾ ಬಂಗಾರವನ್ನು ಖರೀದಿ ಮಾಡುವಂಥದ್ದು ಸಹಜವಾಗಿ ಇರುವಂಥದ್ದು. ಜೊತೆಗೆ ವರದಕ್ಷಿಣೆ ವಿಚಾರಕ್ಕಾಗಿನೋ ಅಥವಾ ವರೋಪಚಾರನೋ ಅಥವಾ ಖುಷಿಗೋಸ್ಕರನೋ ಅಥವಾ ಮದುವೆಗೋಸ್ಕರನೋ ಅಥವಾ ಹೆಣ್ಣು ಮಕ್ಕಳು ಬೇಡಿಕೆ ಇಡ್ತಾರೆ ಅನ್ನೋ ಕಾರಣಕ್ಕನೋ ಒಂದಿಷ್ಟು ಬಂಗಾರವನ್ನು ಖರೀದಿ ಮಾಡುವಂಥ ಸಂಪ್ರದಾಯ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು ಇರುವಂಥದ್ದು. ಸೊ ಇದರ ಬೆನ್ನಲ್ಲೇ ಒಂದಿಷ್ಟು ಏನಾಗ್ಬಿಡ್ತಾ ಇದ್ದಾವೆ ಅಂತಂದರೆ, ಮದುವೆ ಆಗಬೇಕಾದಂಥ ಸಂದರ್ಭದಲ್ಲಿ ಶ್ರೀಮಂತರು ಬಡವರು ಅಂತ ಏನು ಇರೋದಿಲ್ಲ. ಹಾಗಾಗಿ ಬಡವರಿಗೆ ಈ ಒಂದು ಬಂಗಾರದ ಬೆಲೆ ಸಾಕಷ್ಟು ಬೇಜಾರು ಮತ್ತು ನೋವನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಅನೇಕ ಕಾರಣಗಳಿರ್ಬೋದು. ಆದರೆ ಈ ಶ್ರೀಮಂತರು ಮತ್ತು ಬಡವರಿಗೆ ಹೋಲಿಕೆ ಮಾಡೋದಾದರೆ 1 kg ಬಂಗಾರವನ್ನು ಖರೀದಿ ಮಾಡುವಂಥ ಶ್ರೀಮಂತರು ಒಂದು ಅರ್ಧ kgಯನ್ನು ಖರೀದಿ ಮಾಡುವಂಥ ಸಾಮರ್ಥ್ಯವಾದರೂ ಅವರ ಬಳಿ ಇರುತ್ತೆ. ಆಗಷ್ಟೇ ದುಡಿದು ಜೀವನವನ್ನು ನಡೆಸ್ತಾ ಇರ್ತಾರೆ. ಅದರಲ್ಲಿ ಒಂದಿಷ್ಟು ಹಣವನ್ನು ಕೂಡಿಡ್ತಾರೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಒಂದಿಷ್ಟು ಅವರ ಮದುವೆಗೋಸ್ಕರ ಅಂತಲೇ ದುಡ್ಡು ತೆಗೆದಿಡ್ತಾ ಇರ್ತಾರೆ. ಒಂದಿಷ್ಟು ದುಡ್ಡು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾಗೆ ಖರೀದಿ ಮಾಡೋಣ ಹಾಗೆ ಹೀಗೆ ಅಂದ್ಕೊಂಡು ಒಂದಷ್ಟು ಸೇವ್ ಮಾಡ್ತಾ ಇರ್ತಾರೆ. ಸಹಜವಾಗಿ ಮಿಡಲ್ ಕ್ಲಾಸ್ನವರು ಈ ರೀತಿಯಾಗಿ ಮಾಡಿಕೊಂಡು ಬರುವಂಥದ್ದು ನಿಮ್ಮೆಲ್ಲರ ಗಮನಕ್ಕೂ ಕೂಡ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಇದನ್ನು ಹೊರತುಪಡಿಸಿ ಈ ಒಂದು ಮಿಡಲ್ ಕ್ಲಾಸ್ ಅಂತ ಬಂದಾಗ ಅಥವಾ ಬಡವರು ಅಂತ ಬಂದಾಗ ತಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡೋದಾದರೂ ಹೇಗೆ? ಶ್ರೀಮಂತರಿಗೆ ಮಾತ್ರ ಭಾವನೆಗಳಿರುತ್ತಾ, ಬಡವರಿಗೆ ಭಾವನೆಗಳಿರೋದಿಲ್ವಾ? ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಸೊ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ಭಾವನೆಗಳಿರ್ಬೋದು. ಶ್ರೀಮಂತರಿಗೆ ದೊಡ್ಡದಾಗಿ ಇನ್ನೇನೋ ಮಾಡಬೇಕು ಅಂತ ಇರ್ಬೋದು. ಆದರೆ ಬಡವರಿಗೂ ಕೂಡ ಅಥವಾ ಈ ಬಡವರ ಮನೆಯಲ್ಲಿ ಅಥವಾ ಮಿಡಲ್ ಕ್ಲಾಸ್ ಮನೆಯಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೂ ಕೂಡ ಅವರದ್ದೇ ಆದಂಥ ಭಾವನೆ ಇರುತ್ತೆ. ಈಗ 10 ಗ್ರಾಮ್ ಚಿನ್ನ ಹಾಕೋ ಬದಲು ಅಥವಾ 10 ಗ್ರಾಮ್ ಹಾಕ್ಕೊಳ್ಬೇಕು ಅನ್ನೋ ಆಸೆ ಇದ್ದರೂ ಕೂಡ 5 ಗ್ರಾಮ್ ಆದರೂ ನಾನು ತೆಗೆದುಕೊಳ್ಬೇಕು ಅನ್ನೋ ಒಂದು ಭಾವನೆ ಹೆಣ್ಣು ಮಕ್ಕಳಲ್ಲಿಯೂ ಕೂಡ ಇರುತ್ತೆ. ಇದನ್ನು ಹೊರತುಪಡಿಸಿ ಈಗ 5 ಗ್ರಾಮ್ ಕೂಡ ಖರೀದಿ ಮಾಡೋದಕ್ಕೂ ಬಡವರ ಮಕ್ಕಳು ಅಥವಾ ಬಡವರ ಕುಟುಂಬ ಒದ್ದಾಡ್ತಾ ಇದೆ. ಇದೊಂದು ತುಂಬ ನೋವಿನ ಸಂಗತಿ, ಒಂದು ಮಾನವೀಯತೆ ದೃಷ್ಟಿಯಿಂದ ಗಮನಿಸೋದಾದರೆ. ಸೊ ಈ ಒಂದು ಮಾತನ್ನು ಯಾಕೆ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದೆ ಅಂದರೆ, ಸಹಜವಾಗಿ ಬಂಗಾರವನ್ನು ಉಪಯೋಗಿಸ್ಕೊಳ್ಳುವಂಥವ್ರು ಎಲ್ಲರೂ ಕೂಡ ಯಾರೇ ಆಗಿರಲಿ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಬಂಗಾರ ಇಷ್ಟವಾದಂತಹ ಒಂದು ವಸ್ತುನೇ. ಸೊ ಬಂಗಾರ ಇಷ್ಟಪಡದಂತಹ ವ್ಯಕ್ತಿ ಯಾರೂ ಕೂಡ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸಹಜವಾಗಿ ಎಲ್ರಿಗೂ ಕೂಡ ಬಂಗಾರ ಇಷ್ಟ. ಹಾಗಾಗಿ ಈ ಒಂದು ಮದುವೆ ವಿಚಾರವನ್ನು ಮಾತ್ರ ನಾನು ಯಾಕೆ ಹೇಳಿದೆ ಅಂದರೆ, ಇದು ರೂಢಿ, ನಮ್ಮ ಲೋಕದ ರೂಢಿ ಇರೋ ಕಾರಣದಿಂದಾಗಿ ಸಹಜವಾಗಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂಗಾರವನ್ನು ಖರೀದಿ ಮಾಡುವಂಥದ್ದಿರುತ್ತೆ. ಆದರೆ ಒಂದು ವರ್ಷದಲ್ಲಿ ನೀವು ಸಾಧ್ಯವಾಗೋದಿಲ್ಲ ನಂಬೋದಕ್ಕೂ ಕೂಡ. ಒಂದು ವರ್ಷದಲ್ಲಿ ಈ ಹಿಂದೆ ಯಾವತ್ತೂ ಕೂಡ ಇಷ್ಟು ಬೆಲೆ ಏರಿಕೆ ಆಗಿರಲಿಲ್ಲ, ಮುಂದೆ ಆಗಬಹುದು ಅನ್ನೋ ನಿರೀಕ್ಷೆಯೂ ಕೂಡ ಇದೆ. ಯಾಕೆ ಅಂತಂದರೆ ಈಗಿನ ಒಂದು ಓಟವನ್ನು ಗಮನಿಸ್ತಾ ಹೋದರೆ ಬಂಗಾರದ ಬೆಲೆ ಕಡಿಮೆ ಆಗೋ ರೀತಿ ನಮಗಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಕಡಿಮೆ ಆದರೂ ಕೂಡ ಅಷ್ಟೇ ಒಂದಿಷ್ಟು ಕಡಿಮೆ ಆಗಿರುತ್ತೆ, ಮಾರನೇ ದಿನ ಮತ್ತೆ ಹೆಚ್ಚಾಗಿರುತ್ತೆ. ಈ ರೀತಿಯಾದಂಥ ಓಟದಲ್ಲಿ ಇರುವಂಥದ್ದು. ಡೌನ್ ಆಗಿ ಅಥವಾ ಕೆಳಮುಖವಾಗಿ ಯಾವುದೇ ರೀತಿಯಾಗಿ ಬಂಗಾರ ಸಡನ್ನಾಗಿ ಇಳಿತಾ ಬರ್ತಾ ಇಲ್ಲ. ಒಂದಿಷ್ಟು ಕೆಳಮುಖವಾದರೆ ಮತ್ತೆ ಮೇಲ್ಮುಖ ಆಗುವಂಥ ಚಾನ್ಸಸ್ಗಳೇ ಹೆಚ್ಚಾಗಿರುವಂಥದ್ದು. ಇನ್ನು 2025 ಬೆಲೆಯನ್ನು ಕೂಡ ಗಮನಿಸ್ತಾ ಹೋಗೋಣ. 2025 ಫೆಬ್ರವರಿ 1 ಈ ಒಂದು ಬಂಗಾರದ ಬೆಲೆ 24 ಕ್ಯಾರೆಕ್ಟರ್ನ ಬೆಲೆ ಏನಿತ್ತು ಅಂತ ಗಮನಿಸೋದಾದರೆ 10 ಗ್ರಾಮಿಗೆ 84,490 ರೂಪಾಯಿ ಇತ್ತು. ಅಂದರೆ 1 ಗ್ರಾಮಿಗೆ 8,449 ರೂಪಾಯಿ ಆ ಸಂದರ್ಭಕ್ಕೆ ಇರುವಂಥದ್ದು. ಇನ್ನು 22 ಕ್ಯಾರೆಕ್ಟರ್ 2025 ಫೆಬ್ರವರಿಯ ಪ್ರಕಾರ 22 ಕ್ಯಾರೆಕ್ಟರ್ ಗೋಲ್ಡನ್ನು ಗಮನಿಸೋದಾದರೆ 10 ಗ್ರಾಮಿಗೆ 77,460 ರೂಪಾಯಿ ಇತ್ತು. 1 ಗ್ರಾಮಿಗೆ ಹೋಲಿಕೆ ಮಾಡೋದಾದರೆ 7,746 ರೂಪಾಯಿ ಆ ಸಂದರ್ಭಕ್ಕೆ ಇರುವಂಥದ್ದು. ಸೊ ಈಗ ಆ ಒಂದು ಮಾಹಿತಿಯನ್ನು ಈ ಸಂದರ್ಭಕ್ಕೆ ಗಮನಿಸೋದಾದರೆ, ಅಂದರೆ ಫೆಬ್ರವರಿ 1, 2026ಕ್ಕೆ ಆ ಒಂದು ಗೋಲ್ಡ್ನ ರೇಟ್ನ ಗಮನಿಸೋದಾದರೆ ನಿಜಕ್ಕೂ ನೀವು ಶಾಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ.
10 ಗ್ರಾಮಿಗೆ ಬರೋಬ್ಬರಿ 1,56,500 ರೂಪಾಯಿ ಇರುವಂತಹದ್ದು. ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗಿದೆ ಎಂಬುದನ್ನು ನಾವು ಗಮನಿಸಲೇಬೇಕಾಗಿರುವಂಥದ್ದು. 2025ರಲ್ಲಿ 24 ಕ್ಯಾರೆಕ್ಟರ್ ಗೋಲ್ಡ್ ಇರುವಂತಹ ರೇಟು 84,490 ಆದರೆ ಈ ಒಂದು 2026ರಲ್ಲಿ ಅದೇ ದಿನಾಂಕಕ್ಕೆ ಅದೇ ತಿಂಗಳಿಗೆ ಈ ಒಂದು ಗೋಲ್ಡ್ನ ರೇಟ್ ನೋಡೋದಾದರೆ 1,56,500 ಆಗಿರುವಂಥದ್ದು. ಸೊ ಇಲ್ಲಿ ಯೋಚನೆ ಮಾಡಿ, ಒಂದು ವರ್ಷದಲ್ಲಿ 1,00,000 ರೂಪಾಯಿ ಏಕಾಏಕಿಯಾಗಿ ಏರಿಕೆ ಆದರೆ ಈ ಹಿಂದೆ ಯಾವತ್ತೂ ಕೂಡ ಆಗಿರಲಿಲ್ಲ. ಸೊ ಇನ್ನು ಕಳೆದ 2024ರ ಈ ಒಂದು ಸಂದರ್ಭಕ್ಕೆ ಹೋಗ್ಬಿಟ್ರೆ ನಿಮಗೆ ಗೋಲ್ಡ್ನ ಬೆಲೆ ಒಂದು 50,000 ಆಸುಪಾಸು ಇತ್ತು ಅಂತ ಗಮನಿಸುತ್ತೆ. ಅದರ ಬಗ್ಗೆ ನಾನು ಹೆಚ್ಚು ಮಾಹಿತಿಯನ್ನು ನೋಡಿಲ್ಲ, ಬದಲಿಗೆ ಅಷ್ಟರ ಆಸುಪಾಸಿನಲ್ಲಿ ಇತ್ತು ಅಂತ ಅನಿಸುತ್ತೆ. ಈ ಕೇವಲ 2 ವರ್ಷದಲ್ಲಿನೇ ಇಷ್ಟೊಂದು ಹೋಲಿಕೆ ಅಥವಾ ಇಷ್ಟೊಂದು ಬೆಲೆ ಏರಿಕೆ ಆಗಿಬಿಟ್ರೆ ಖರೀದಿ ಮಾಡೋದಾದರೂ ಹೇಗೆ ಅನ್ನೋ ಒಂದು ಗೊಂದಲ ಜನರಲ್ಲಿ ಇರುತ್ತೆ. ಸಹಜವಾಗಿ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಬರೋಬ್ಬರಿ ಈ ಒಂದು ಬಂಗಾರ 2 ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 1,00,000ಕ್ಕೂ ಅಧಿಕ ಹೆಚ್ಚು ಆಗಿದೆ. ಸೊ ಒಂದು ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 80,000 ಆಸುಪಾಸು ಅಥವಾ 90,000 ಆಸುಪಾಸು ರೇಸ್ ಆಗಿರುವಂಥದ್ದು ಇದೆ. ಸಡನ್ನಾಗಿ ಇಷ್ಟೊಂದು ದುಡ್ಡು ಅಥವಾ ಇಷ್ಟೊಂದು ಬೆಲೆ ಏರಿಕೆ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಬಂಗಾರದ ಬೆಲೆ ಕಡಿಮೆ ಆಗಬೇಕಾಗುತ್ತೆ. ಬಟ್ ಇಲ್ಲ, ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಶೇರ್ ಮಾರ್ಕೆಟ್ ಅಂತ ಬರುತ್ತೆ, ಬೇರೆ ಬೇರೆ ರೀತಿಯಾದಂಥ ವಿಧಗಳಿರ್ತವೆ. ಒಂದಿಷ್ಟು ಫಾರಿನ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೆಲೆ ಏರಿಕೆಗಳು, ಆ ರೀತಿಯಾದಂಥ ಬೇರೆ ಬೇರೆ ಕಾರಣಗಳಿಂದ ಈ ರೀತಿಯಾದಂಥ ಬೆಲೆ ಏರಿಕೆ ಹೆಚ್ಚಾಗ್ತಾ ಇರುತ್ತೆ. ಬದಲಿಗೆ ಬಂಗಾರವನ್ನು ಕೊಳ್ಳುವಂಥವರ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಾ ಇಲ್ಲ, ದಿನೇ ದಿನೇ ಹೆಚ್ಚಾಗಬಹುದು ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಬಂಗಾರವನ್ನು ಖರೀದಿ ಮಾಡೋದಕ್ಕೆ ಮುಂದಾದರೆ, ಕೆಲವೊಂದಿಷ್ಟು ಜನ ದುಡ್ಡಿದೆ ಎಂಬ ಕಾರಣಕ್ಕೆ ಖರೀದಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಂಥದ್ದೊಂದು ಮಹಾ ಬೆಳವಣಿಗೆ ಅಥವಾ ಈ ಒಂದು ಗೋಲ್ಡ್ ರೇಟಲ್ಲಿ ಈ ರೀತಿಯಾದಂತಹ ದಾಖಲೆ ಮೊತ್ತ ಈ ಹಿಂದೆ ಯಾವುದೇ ಕಾರಣಕ್ಕೂ ಒಂದು ವರ್ಷದಲ್ಲಿ ಆಗಿರಲಿಲ್ಲ. 2025ರಿಂದ 26ರ ಮಧ್ಯೆ ಏನಿದೆ, ತುಂಬಾನೇ ರೇಸ್ ಅಥವಾ ತುಂಬಾನೇ ಮೇಲ್ಮುಖ ಆಗಿರುವಂಥ ವಿಚಾರ ಇದು. ಇನ್ನು ಸಹಜವಾಗಿ ಎಲ್ರಿಗೂ ಕೂಡ ಕಾಡುವಂಥ ಪ್ರಶ್ನೆ, ಮುಂದೆ ಗೋಲ್ಡ್ ರೇಟ್ ಕಡಿಮೆ ಆಗಬಹುದಾ? ಗೊತ್ತಿಲ್ಲ. ಗೋಲ್ಡ್ ರೇಟ್ ಹೇಗೆ ಬೇಕಾದರೂ ಹೆಚ್ಚಾಗಬಹುದು, ಹೇಗೆ ಬೇಕಾದರೂ ಕಡಿಮೆ ಆಗಬಹುದು. ಸೊ ನಾವು ಒಂದು ವರ್ಷದಿಂದ ಅಂದ್ಕೊಳ್ತಾ ಇದ್ವಿ, ಎಷ್ಟೊಂದು ರೇಟ್ ಹೆಚ್ಚಾಗ್ಬಿಡ್ತಲ್ಲಪ್ಪ, 84,000 ಆಗಿಬಿಟ್ಟಿದೆ ಈಗಾಗಲೇ ಬಂಗಾರ, ಹೇಗೆ ಖರೀದಿ ಮಾಡೋದು, ಮುಂದೆ ಕಡಿಮೆ ಆಗಬಹುದು ಅಂತ ಇಲ್ಲಿವರೆಗೂ ಎಷ್ಟೋ ಜನ ಕಾದ್ಕೊಂಡು ಕೂತಿದ್ರಿ. ಆದರೆ ಅವರಿಗೆ ಇದೊಂದು ದೊಡ್ಡ ಶಾಕ್ ಅಂತಲೇ ಹೇಳಬಹುದು. 1 to ಡಬಲ್ ಆಗಿಬಿಟ್ಟಿದೆ ಈಗಾಗಲೇ ಗೋಲ್ಡ್ ರೇಟ್. ಅಂದರೆ ಈ 2025ರಂದು ಇದೇ ದಿನಕ್ಕೆ ಇರುವಂಥ ಬೆಲೆ 2026ಕ್ಕೆ ಹೋಲಿಕೆ ಮಾಡಿದ್ರೆ 1 to ಡಬಲ್ ಆಗಿಬಿಟ್ಟಿದೆ. 1 kg ಖರೀದಿಸುವಂತಹ ಸಾಮರ್ಥ್ಯ ಇರುವಂತಹ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ದುಡ್ಡು ಸಂಪಾದನೆ ಮಾಡಿರುವಂಥವ್ರು ಆಗಿರ್ಬೋದು, ಅವರು ಅರ್ಧ kgಯನ್ನು ಆರಾಮಾಗಿ ಕೊಂಡ್ಕೊಂಡು ಬಿಡ್ತಾರೆ. ಆದರೆ 10 ಗ್ರಾಮ್ ಖರೀದಿ ಮಾಡೋದಕ್ಕೂ ತುಂಬಾ ಕಷ್ಟಪಡುವಂಥ ಅಥವಾ ತುಂಬ ಕಷ್ಟಪಡ್ತಾ ಇರುವಂಥ ಬಡ ಕುಟುಂಬದವರು ಇದೀಗ 5 ಗ್ರಾಮ್ ಖರೀದಿ ಮಾಡೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಬೆಲೆ ಕಡಿಮೆ ಆಗಬಹುದು, ಆದರೆ ತುಂಬಾ ಕಡಿಮೆ ಆಗುತ್ತೆ ಅಥವಾ ಲಕ್ಷದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಈಗ ಹೋಗ್ತಾ ಇರುವಂಥ ಒಂದು ಬೆಲೆಯ ಪ್ರಕಾರ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.